ಕೇಳುಗ ಮಿತ್ರರಿಗೆ ನಿಮ್ಮ ರಮಾಶ್ರಯನ ಅಡಿಗೇರು ಮಾಡುವ ನಮಸ್ಕಾರಗಳು. ನೀವೀಗ ನಾನಿನ್ನ ಧ್ಯಾನದಲ್ಲಿರಲು ಕಾದಂಬರಿಯ 32ನೇ ಭಾಗವನ್ನು ಕೇಳ್ತಾ ಇದ್ದೀರಾ. ಕಥೆ ಪ್ರಾರಂಭ ಮಾಡೋಕ್ಕೂ ಮೊದಲು ಯಾರ್ಯಾರು ಇನ್ನೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಥೆ ಇಷ್ಟವಾಗಿದ್ದರೆ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ನಮ್ಮ ಈ ಪ್ರಯತ್ನವನ್ನು ಪ್ರೋತ್ಸಾಹಿಸಿ. ಈಗ ಕತೆ ಮುಂದುವರ್ಸೋಣಲ್ಲ. ಕೈಲಿ ತಂಬೂರಿ ಹಿಡಿದು ಕಣ್ಣಲ್ಲಿ ನೀರು ತುಂಬಿಕೊಂಡು ಕೃಷ್ಣನ ವಿಗ್ರಹವನ್ನೇ ನೋಡುತ್ತಾ ಕುಳಿತಿದ್ದ ಸಂಧ್ಯಾ ಸುನೀತಾ ಅವರಿಗೆ ಮೀರಾಬಾಯಿಯನ್ನು ನೆನಪಿಸಿದಳು. ಮೀರಾಬಾಯಿ ಅಚಲ ಪ್ರೇಮ ಕೃಷ್ಣನಡೆಗಾದರೆ ಸಂಧ್ಯಾಳ ಪ್ರೇಮ? ಸುನೀತಾರ ಮನಬೇಕೋ ಸಣ್ಣಗೆ ನಡುಗಿತು. ಛೆ, ನನ್ನ ಮನಸ್ಸಲ್ಲಿ ಇಂಥ ಆಲೋಚನೆ ಯಾಕೆ? ಸಂಧ್ಯಾ ಇನ್ನೂ ಚಿಕ್ಕೋಳು. ಅವಳ ಜೀವನ ಯಾರ್ದೋ ನೆನಪಲ್ಲಿ ಬರಡಾಗಬಾರ್ದು. ತುಂಬ ಜೀವನ ನಡೆಸಬೇಕು ಈ ಮುದ್ದು ಹುಡುಗಿ ಎಂದುಕೊಂಡರು. ಸಂಧ್ಯಾಳಿಗೆ ತನ್ನ ಅಪ್ಪ ಆಡಿದ ಮಾತೇ ಕಿವಿಯಲ್ಲಿ ಮಾರ್ದನಿಸುತ್ತಿತ್ತು. ಇವತ್ತು ನೀನು ನಮ್ಮ ಜೊತೆ ಬಂದಿಲ್ಲ ಅಂದರೆ ಆ ಮನೆ ಬಾಗಿಲು ನಿನಗೆ ಶಾಶ್ವತವಾಗಿ ಮುಚ್ಚಿದ ಹಾಗೆ. ನಿನ್ನಿಂದ ನಾವು ಊರಲ್ಲೆಲ್ಲ ಬೇಜವಾಬ್ದಾರಿ ಪೋಷಕರು ಅಂತ ಅನ್ನಿಸ್ಕೊಂಡಿದ್ದು ಸಾಕಾಗಿದೆ. ಯಾರಿಗೂ ಇರದ ಕಷ್ಟ ನಿನಗೇನಿದ್ದಿದ್ದು? ಮಲ್ತಾಯಿ ಕೈ ಕೆಳಗೆ ಬೆಳೆದವರೆಲ್ಲ ನಿನ್ನ ಹಾಗೆ ಆಡ್ತಾರಾ? ಏನೋ ಗೀತಾಳ ಮಾತು ಜೋರು, ಒಂದೆರಡು ಸಾರಿ ಕೈ ಕೂಡ ಎತ್ತಿರ್ಬೋದು. ಅದಕ್ಕೆ ನೀನು ಇನ್ಯಾರನ್ನ ಹಚ್ಕೊಳ್ಳೋದಂತೆ, ಅವನು ಸಿಗಲಿಲ್ಲ ಅಂತ ತಲೆ ಕೆಡಿಸ್ಕೊಳ್ಳೋದಂತೆ, ಊರಿನ ಜನ ಎಲ್ಲ ನಮಗೆ ಛೀತು ಅಂತ ಉಗಿಯೋದಂತೆ. ಸಾಕು, ಇದೆಲ್ಲ ಬಿಟ್ಟು ಬಂದುಬಿಡು. ಒಂದೆರಡು ವರ್ಷ ಆದಮೇಲೆ ಎಲ್ಲ ವಿಷಯ ತಣ್ಣಗಾಗುತ್ತೆ. ಆಮೇಲೆ ಒಂದೊಳ್ಳೆ ಸಂಬಂಧ ನೋಡಿ ಮದುವೆ ಮಾಡಿ ನಮ್ಮ ಜವಾಬ್ದಾರಿ ಕಳ್ಕೊಳ್ತೀವಿ ಎಂದರು. ಇತ್ತೀಚೆಗೆ ಪರಿಚಯದವರೆಲ್ಲ ಸಂಧ್ಯಾಳ ಬಗ್ಗೆ ವಿಚಾರಿಸ್ತಾ ಇದ್ದಿದ್ದು, ತಾನು 2ನೇ ಮದುವೆ ಆದದ್ದೇ ತಪ್ಪು ಎನ್ನುವಂತೆ ಮಾತನಾಡುತ್ತಾ ಇದ್ದಿದ್ದು, ಈಗ ತಮ್ಮ ಮಗಳನ್ನು ದೂರದಲ್ಲೆಲ್ಲೋ ಬಿಟ್ಟಿದ್ದರ ಬಗ್ಗೆ ಕೂಡ ಕೊಂಕು ನುಡಿಯುತ್ತಾ ಇದ್ದಿದ್ದು ಚಿದಂಬರ ಅವರ ತಾಳ್ಮೆಯನ್ನು ಕೊಂದಿತ್ತು. ಮನೆಯಲ್ಲಿ ಗೀತಾಳ ಬಳಿಯೂ ಇದೇ ವಿಷಯಕ್ಕೆ ಜಗಳ ಮಾಡುತ್ತಿದ್ದರು. ಏನಾದರಾಗಲಿ ಸಂಧ್ಯಾಳನ್ನು ಮನೆಗೆ ಕರೆತಂದು ಅವಳ ಮದುವೆ ಮಾಡಿಬಿಟ್ಟರೆ ಈ ಮಾತುಗಳಿಗೆಲ್ಲ ಕಡಿವಾಣ ಬೀಳುತ್ತದೆ ಎಂದು ಯೋಚಿಸಿ ಗೀತಾ ಅವರಿಗೂ ಸಂಧ್ಯಾಳ ಬಳಿ ಕ್ಷಮೆ ಕೇಳುವಂತೆ ತಾಕೀತು ಮಾಡಿ ತಮ್ಮೊಟ್ಟಿಗೆ ಕರೆದುಕೊಂಡು ಬಂದಿದ್ದರು. ಆದರೆ ಇಲ್ಲಿ ಬಂದ ಮೇಲೆ ಅವರು ಅಂದುಕೊಂಡ ಹಾಗೆ ಆಗಿರಲಿಲ್ಲ. ಮಗಳು ಸಂಧ್ಯಾ ಅವರ ಜೊತೆ ಬರಲು ಒಪ್ಪಿರಲೇ ಇಲ್ಲ. ಸಂಧ್ಯಾ, ಅತ್ತಿದ್ದು ಸಾಕಮ್ಮ, ಇನ್ಮುಂದೆ ಇದೇ ನಿನ್ನ ಮನೆ, ಸಂಗೀತಾನೇ ನಿನ್ನ ಬಂಧು ಬಳಗ ಎನ್ನುತ್ತಾ ಅವಳ ಕೆನ್ನೆ ಮೇಲೆ ಹರಿಯುತ್ತಿದ್ದ ನೀರನ್ನು ಒರೆಸಿದರು ಸುನೀತಾ. ತಕ್ಷಣವೇ ನಗೆಯ ಹೊದಿಕೆಯನ್ನು ಮೊಗದ ಮೇಲೆ ಎಳೆದು ತಂದಳು ಹುಡುಗಿ. ಕೆಲವೇ ತಿಂಗಳುಗಳಲ್ಲಿ ಇಷ್ಟು ವರ್ಷಗಳಲ್ಲಿ ಕಳೆಯಲಾಗದ ಪಾಠ ಕಲಿಸಿದೆ ಜೀವನ. ನೋವು ನುಂಗಿ ನಗೆಯ ಹಾಡು ಹಾಡುವುದು ಅವಳಿಗೆ ಅಭ್ಯಾಸವಾಗಿದೆ. ಸಂಧ್ಯಾ, ಈಗ ಮಲಕ್ಕು, ನಾಳೆ ಬೆಳಿಗ್ಗೆ ಬೇಗ ಹೇಳಬೇಕು. ನಾಳೆಯಿಂದ ತ್ಯಾಗರಾಜರ ಆರಾಧನೆಗೆ ಮಕ್ಕಳನ್ನು ತಯಾರು ಮಾಡಬೇಕು. 8 ಮಕ್ಕಳ ಜವಾಬ್ದಾರಿ ನಿನ್ನದು. ಮತ್ತು ನಿಂಗೆ ಗೊತ್ತಲ್ಲ, ನಿನ್ನ ಗುರುಗಳಿಗೆ ಸೋಮಾರಿತನ ಅಂದರೆ ಆಗಲ್ಲ. ಒಂದು ಸಣ್ಣ ತಪ್ಪು ಕೂಡ ಅವ್ರು ಸಹಿಸೋದಿಲ್ಲ. ಓಕೆ? ಸೊ ಬೇಗ ಹೋಗಿ ಮಲ್ಕೋ ಎಂದವರು ಅವಳನ್ನು ಸ್ವಲ್ಪ ಹೊತ್ತು ಒಂಟಿಯಾಗಿರಲು ಬಿಟ್ಟು ಹೋದರು. ಅವರು ಅತ್ತ ಹೋಗುತ್ತಿದ್ದಂತೆಯೇ ತನ್ನ ಪುಟ್ಟ ಬ್ಯಾಗ್ ತೆರೆದಳು ಸಂಧ್ಯಾ. ಅದರಲ್ಲೊಂದು ಫೋಟೋ. ಸಂಧ್ಯಾ ತನ್ನ ಅಮ್ಮನನ್ನು ಅಪ್ಪಿಕೊಂಡು ನಿಂತಿರುವ ಚಿತ್ರ. ನಿಧಾನವಾಗಿ ಆ ಫೋಟೋ ಸರಿಸಿದಳು. ಅದರ ಹಿಂದಿತ್ತು ಅವಳ ಹೃದಯದ ಒಡೆಯನ ನಗುಮೊಗದ ಚಿತ್ರ. ರವಿ ಮಾಮನ ಮನೆಯ ಗೃಹ ಪ್ರವೇಶಕ್ಕೆ ಹೋದಾಗ ಅಲ್ಲಿಂದ ಕದ್ದು ತಂದಿದ್ದ ಅವನದ್ದೇ ಚಿತ್ರ. ಕೊನೆಗೂ ನಿಮಗೆ ನನ್ನ ಪ್ರೀತಿ ಅರಿವಾಗಲೇ ಇಲ್ಲ ಅಲ್ವಾ ರವಿ ಮಾಮ ಎನ್ನುತ್ತಾ ಬಿಕ್ಕಿ ಬಿಕ್ಕಿ ಅತ್ತಳು. ನೀವು ಚೆನ್ನಾಗಿರ್ಬೇಕು ರವಿ ಮಾಮ. ಮೈತ್ರಿ ಅಕ್ಕ ನಿಮಗೆ ಸರಿಯಾದ ಜೋಡಿ. ನೀವು ಅವ್ರ ಜೊತೆ ಸುಖವಾಗಿ ಇರಬೇಕು, ಇರ್ತೀರಾ ಕೂಡ. ಎಲ್ಲರೂ ಹೇಳ್ತಾರೆ ನಾನು ನಿಮ್ಮನ್ನು ಮರಿಬೇಕು ಅಂತ. ಹೇಗೆ ಮರೀಲಿ? ನೀವು ನನ್ನ ಹೃದಯದ ಬಡಿತ. ನಿಮ್ಮನ್ನು ಮರೆತ ದಿನ ನನ್ನ ಜೀವನದ ಕೊನೆ ದಿನ. ಹಾಗಂತ ನೀವು ನನ್ನವರಾಗಿ ಇರಬೇಕು ಅನ್ನೋದಿಲ್ಲ ನಾನು. ಆ ಆಸೆನ ಯಾವತ್ತೂ ಬಿಟ್ಬಿಟ್ಟೆ. ಆದರೆ ನನ್ನ ಜೀವನದಲ್ಲಿ ಮಾತ್ರ ಬೇರೆ ಯಾರಿಗೂ ಜಾಗ ಇಲ್ಲ. ನೀವೇ ನನ್ನ ದೈವ, ನೀವೇ ನನ್ನ ಪ್ರೀತಿ, ನೀವೇ ನನ್ನ ಉಸಿರು, ನೀವೇ ಜೀವ, ನೀವೇ ಜೀವನ. ಎಲ್ಲರೂ ನನ್ನನ್ನು ದೂರ ಮಾಡಿದ್ದಾರೆ. ಯಾರಿಗೂ ನಾನೀಗ ಬೇಡ ಆಗಿದ್ದೀನಿ. ಜಗತ್ತಿನ ದೃಷ್ಟಿಯಲ್ಲಿ ನಾನು ನಿಮ್ಮನ್ನು ಪ್ರೀತಿಸಿದ್ದು ಅಪರಾಧ. ಇನ್ನೂ ನಿಮ್ಮನ್ನು ಪ್ರೀತಿಸ್ತಾ ಇರೋದು ಮೂರ್ಖತನ. ಆದರೆ
ನನಗೆ ನಿಮ್ಮನ್ನು ಪ್ರೀತಿಸೋದನ್ನು ಬಿಟ್ಟುಬಿಟ್ರೆ ಅಪರಾಧ ಎಂದವಳು ಒಂದು ದೊಡ್ಡ ನಿಟ್ಟುಸಿರನ್ನು ಬಿಟ್ಟು, ಇನ್ಮೇಲೆ ನಿಮ್ಮನ್ನು ನೆನೆಸ್ಕೊಂಡು ಅಳಲ್ಲ ರವಿ ಮಾಮ. ನಾನು ನಿಮ್ಮನ್ನು ಪ್ರೀತಿಸೋಷ್ಟು ಸಂಗೀತನೂ ಪ್ರೀತಿಸ್ತೀನಿ. ನೋಡ್ತಾ ಇರಿ, ನನ್ನ ಹಾಡು ಕೇಳಿ ನಮ್ಮ ಸಂಧ್ಯಾ ಪುಟ್ಟಿ ಹಾಡಿರೋ ಹಾಡಿದು ಅಂತ ನೀವು ಹೆಮ್ಮೆಯಿಂದ ಹೇಳೋಷ್ಟು ಬೆಳಿತೀನಿ. ಯಾರ್ಯಾರೆಲ್ಲ ಇವತ್ತು ನನ್ನಿಂದ ದೂರ ಆಗಿದ್ದಾರೋ ಅವರೇ ನನ್ನ ಬೆಳವಣಿಗೆ ಕಂಡು ಮೂಗಿನ ಮೇಲೆ ಬೆರಳಿಟ್ಕೊಳ್ಳೋ ಹಾಗೆ ಬೆಳಿತೀನಿ. ನಿಮ್ಮ ಮದುವೆ ಆಗಿದೆ ಅಂತ ಗೊತ್ತಾದಾಗಿಂದ ಏನೋ ಒಂಥರ ನಿರಾಳ, ಬಹುಶಃ ನಿರೀಕ್ಷೆಗಳು ಮುಗಿದು ಹೋಗಿದ್ದಕ್ಕಿರಬೇಕು ಎಂದವಳ ಕಣ್ಣಿನಿಂದ ಒಂದು ಹನಿ ರವಿಯ ಫೋಟೋದ ಮೇಲೆ ಬಿದ್ದಿತು. ರವಿ ಮಾಮನ ಚಿತ್ರಕ್ಕೆ ಒಂದು ಪ್ರೇಮ ಮುದ್ರೆಯನ್ನು ಒತ್ತಿದಳು ಸಂಧ್ಯಾ. 5 ವರ್ಷಗಳು ಕಳೆದೇ ಹೋದವು. ರವಿ ಮಾಮ ನೋಡಿ, ಇವತ್ತು ನಾನು ನ್ಯಾಷನಲ್ ಲೆವೆಲ್ ಸಿಂಗಿಂಗ್ ಕಾಂಪಿಟೇಷನ್ಗೆ ಹೋಗ್ತಾ ಇದ್ದೀನಿ. ನನಗೆ ಆಲ್ ದ ಬೆಸ್ಟ್ ಹೇಳಿ ಎನ್ನುತ್ತಾ ತನ್ನ ಕಬೋರ್ಡ್ನಲ್ಲಿ ಯಾರಿಗೂ ಕಾಣದಂತೆ ಬಚ್ಚಿಟ್ಟಿದ್ದ ರವಿ ಮಾಮನ ಚಿತ್ರದ ಮುಂದೆ ನಿಂತಳು ಸಂಧ್ಯಾ. ಈಗವಳು ಹದಿಹರಿಯದ ಬಾಲೆ ಸಂಧ್ಯಾ ಪುಟ್ಟಿಯಲ್ಲ, ರಾಜ್ಯ ಮಟ್ಟದಲ್ಲಿ ಹೆಸರು ಮಾಡಿರುವ ಗಾಯಕಿ ಮಿಸ್ ಸಂಧ್ಯಾ ಚಿದಂಬರ್. ಸಂಗೀತವನ್ನೇ ಉಸಿರಾಗಿಸಿಕೊಂಡಿರುವ ಪ್ರತಿಭಾನ್ವಿತೆ. ಭಕ್ತಿಗೀತೆ ಇರಲಿ, ಭಾವಗೀತೆ ಇರಲಿ, ಜನಪದ ಗೀತೆಯೇ ಇರಲಿ, ಸಂಧ್ಯಾಳ ಕಂಠದಲ್ಲಿ ಎಲ್ಲವೂ ಜೀವಂತ. ಕರ್ನಾಟಕ ಸಂಗೀತ ಪ್ರಕಾರವಲ್ಲದೆ ಹಿಂದೂಸ್ತಾನಿ ಸಂಗೀತದಲ್ಲೂ ಛಾಪು ಮೂಡಿಸಿರುವ ಕೋಗಿಲೆ ಅವಳು. ಸಂಗೀತದ ಹಾದಿಯಲ್ಲಿ ಅವಳು ಏರುತ್ತಾ ಹೋದಂತೆ ಕಳೆದು ಹೋಗಿದ್ದ ಸಂಬಂಧವೆಲ್ಲ ಅವಳನ್ನು ಅರಸಿ ಬಂದಿತ್ತು. ಯಶಸ್ಸಿನ ಒಂದೊಂದೇ ಮೆಟ್ಟಿಲನ್ನು ಏರುತ್ತಾ ಇದ್ದಂತೆ ತಂದೆ, ತಾಯಿ, ತಮ್ಮ, ಬಂಧು, ಬಳಗ ಎಲ್ಲರೂ ಅವಳನ್ನು ಕೂಡಿಕೊಂಡಿದ್ದರು. ತಿರುಗಿ ಬಾರದವರೆಂದರೆ ರವಿ ಮಾಮ ಒಬ್ಬನೇ. ಅದರ ಬಗ್ಗೆ ಅವಳಿಗೆ ಖೇದವೂ ಇಲ್ಲ. ಮರಳಿ ಬರಲು ರವಿ ಮಾಮ ಅವಳಿಂದ ದೂರ ಆಗಿದ್ದರೆ ತಾನೇ ಎಂಬುದು ಅವಳ ವಾದ. 2 ಅಂತಸ್ತಿನ ವಿಶಾಲವಾದ ಬಂಗ್ಲೆಯ ಮುಂದೆ ನಿಂತಿದ್ದರು ಆ ಇಬ್ಬರು ಗೆಳೆಯರು. ರಾಧೆ ನನ್ನನ್ನು ಗುರುತಿಸ್ತಾಳೆ ಅಂತೀಯಾ ಎನ್ನುವವನ ಎದೆಯಲ್ಲೇ ಕೋಢವಡವ. ನನಗೇನೋ ಡೌಟ್, ಅವಳಿಗೆ ನಿನ್ನ ನೆನಪು ಕೂಡ ಇರೋದಿಲ್ಲ. ಸುಮ್ಮನೆ ಅಂಗೈ ತೋರಿಸಿ ಅವಲಕ್ಷಣ ಅನಿಸ್ಕೊಳ್ಳೋದು ಯಾಕೆ? ಬಾ, ವಾಪಸ್ ಹೋಗೋಣ ಎಂದವನಿಗೆ ತನ್ನ ಸ್ನೇಹಿತ ಮತ್ತೆ ಪ್ರೀತಿಯ ಬಲೆಯಲ್ಲಿ ಬೀಳುವುದು ಬೇಕಿಲ್ಲ. ಥತ್, ನಿನ್ನ ಬಾಯಲ್ಲಿ ಒಂದು ಒಳ್ಳೆ ಮಾತೇ ಬರೋದಿಲ್ವಲ್ಲ ಮುರಳಿ ಎಂದ ಶ್ಯಾಮ ಧೈರ್ಯ ಮಾಡಿ ಸಂಗೀತ ವಿದ್ಯುಷಿ ಸಂಧ್ಯಾ ಅವರ ಮನೆಯೊಳಗೆ ಅಡಿ ಇಟ್ಟಿದ್ದ. ಸಂಧ್ಯಾ, ನಿನ್ನನ್ನು ಹುಡುಕೊಂಡು ಯಾರೋ ಬಂದಿದ್ದಾರೆ ನೋಡು. ಗೀತಾ ಕರೆದಾಗ, ಬಂದೆ ಚಿಕ್ಕಮ್ಮ ಎನ್ನುತ್ತಾ ಕೆಳಗೆ ಇಳಿದು ಬಂದಳು. ತಿಳಿ ಗುಲಾಬಿ ಬಣ್ಣದ ಕಾಟನ್ ಸೀರೆ ಧರಿಸಿ ಅದಕ್ಕೆ ಒಪ್ಪುವಂಥ ರವಿಕೆ ಧರಿಸಿದ್ದ ಸಂಧ್ಯಾ ಸರಳತೆಯೇ ಹೆಣ್ಣಾಗಿ ಬಂದಂತೆ ಇದ್ದಳು. ಒಂದು ಕೈಯಲ್ಲಿ ಒಂದೇ ಒಂದು ಚಿನ್ನದ ಬಳೆ, ಇನ್ನೊಂದು ಕೈನಲ್ಲಿ ವಾಚ್, ಕುತ್ತಿಗೆಯಲ್ಲಿ ಕಂಡು ಕಾಣದಂತೆ ಇರುವ ಒಂದೆಡೆ ಚಿನ್ನದ ಸರ, ಕಿವಿಯಲ್ಲಿ ಪುಟ್ಟದಾದ ರಿಂಗ್. ಇದಿಷ್ಟೇ ಅವಳ ಅಲಂಕಾರ. ಯವೈಕ್ಯದೆ ತನ್ನನ್ನು ನೋಡುತ್ತಿದ್ದ ಯುವಕನಿಗೆ ಕೈ ಮುಗಿದಳು. ನಮಸ್ಕಾರ, ನಾನೇ ಸಂಧ್ಯಾ. ಕೂತ್ಕೊಳ್ಳಿ. ಬಂದ ವಿಷಯ ಏನು ಹೇಳಿ ಎಂದಳು ಮುಗುಳು ನಗುತ್ತಾ. ನಮಸ್ತೆ ಮೇಡಮ್. ಮುರಳಿ ಏನೂ ಮಾತನಾಡಲು ತೋಚದೆ ಉಗುಳು ನಗುತ್ತಾ ಹೇಳಿದ. ಅರೆ, ನೀವು ಮುರಳಿ ಅಲ್ವಾ? ತಟ್ಟೆಂದು ಗುರುತು ಹಿಡಿದಳು ಸಂಧ್ಯಾ. ಹೌದು ಎಂಬಂತೆ ತಲೆ ಆಡಿಸಿದ. ನನ್ನ ಗುರುತು ಸಿಕ್ತಾ? ಅಚ್ಚರಿಯಿಂದ ಕೇಳಿದವನಿಗೆ, ನಿಮ್ಮನ್ನು ಮರೆಯೋದುಂಟೆ? ನನಗೆ ಮರುಜನ್ಮ ಕೊಟ್ಟೋರು ನೀವು. ಅವತ್ತು ನೀವಿರಲಿಲ್ಲ ಅಂದರೆ ಆ ಮಂತ್ರವಾದಿ ಕಾಳಪ್ಪ ನನ್ನ ಬಲಿ ಕೊಟ್ಟುಬಿಡ್ತಿದ್ದ. ನಿಮ್ಮನ್ನು ಹೇಗೆ ಮರೆಯೋಕ್ಕಾಗತ್ತೆ ಎಂದಳು ನಗು ತುಳುಕಿಸುತ್ತ. ರಾಧೆ ಎಂಬ ಕರೆ ಕೇಳಿ ಅವಳ ಮೊಗದ ನಗು ಅಡಗಿತ್ತು. ಮುರಳಿಯ ಬದಿಯಲ್ಲಿ ನಿಂತಿದ್ದ ಶ್ಯಾಮ ಇನ್ನು ತಡೆಯಲಾರೆ ಎಂಬಂತೆ ತನ್ನ ರಾಧೆಯನ್ನು ಕರೆದಿದ್ದ. ನೀವು ಎಂದವಳ ಕಣ್ಣಲ್ಲಿ ಅಪರಿಚಿತನ ಕಡೆ ನೋಡುವ ನೋಟ ನೋಡಿ ಶ್ಯಾಮನ ಮನ ಕಣ್ಣೀರಿಟ್ಟಿತು. ನಾನು ಯಾರು ಅಂತ ಗೊತ್ತಾಗಲಿಲ್ವಾ ಎಂದವನಿಗೆ ಇಲ್ಲ ಎಂಬಂತೆ ತಲೆ ಅಡ್ಡಡ್ಡ ಆಡಿಸಿದಳು. ಇವರು ಡಾಕ್ಟರ್ ವೈದೇಹಿಯವರ ಮಗ ಶ್ಯಾಮಸುಂದರ ಎಂದು ಮುರಳಿ ಪರಿಚಯಿಸಿದಾಗ ಶ್ಯಾಮ, ಬಿಡು ಮುರಳಿ, ಅವರಿಗೆ ನನ್ನ ನೆನಪಿದೆ, ಆದರೆ ಹೇಳಿಕೊಳ್ಳೋಕೆ ಇಷ್ಟ ಇಲ್ಲ ಅಲ್ವಾ ರಾಧೆ ಎಂದನು. ಅವನ ನೇರವಾದ ಮಾತನ್ನು ಕೇಳಿ ಸಂಧ್ಯಾ ತಲೆಬಾಗಿಸಿದಳು. ನಾನು ರಾಧೆ ಅಂದ ಕೂಡಲೇ ನಿಮ್ಮ ಮುಖದ ಭಾವವೇ ಬದಲಾಯಿತು ಸಂಧ್ಯಾ. ಆಗಲೇ ನನಗೂ ಗೊತ್ತಾಯಿತು ನಿಮಗೆ ನನ್ನ ನೆನಪಿದೆ, ಆದರೆ ಹೇಳೋ ಮನಸ್ಸಿಲ್ಲ ಅಂತ ಎಂದವನು. ನಾನು ನಿಮ್ಮನ್ನು ತುಂಬ ಪ್ರೀತಿಸ್ತೀನಿ ರಾಧೆ.
ನನ್ನ ಮದುವೆ ಆಗ್ತೀರಾ ನೇರವಾಗಿಯೇ ಕೇಳಿದ. ಇದಕ್ಕೆ ಸಂಧ್ಯಾಳ ಉತ್ತರ ಏನು ನೋಡೋಣ ಮುಂದಿನ ಸಂಚಿಕೆಯಲ್ಲಿ. ಹಾಗೆ ನಿಮಗೇನನ್ಸುತ್ತೆ? ಸಂಧ್ಯಾ ಶ್ಯಾಮನ ರಾಧೆ ಆಗೋಕ್ಕೆ ಒಪ್ತಾಳಾ? ಒಪ್ಪಬೇಕಾ? ಇದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ತೀರಾ ಅಲ್ವಾ? ಹಾಗೆ ಕಥೆನ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.